ಸುಮಾರು 7 ಗಂಟೆ ಸಮಯ ಹೊತ್ತರಲ್ಲಿ ಇಲ್ಲಿ ನಮ್ಮ ಬೆಳಗಾವಿ ನಗರದಲ್ಲಿರೋ ಬಸ್ ಡಿಪೋ ಅಲ್ಲಿ ಒಂದು ಬಸ್ ಅಲ್ಲಿ ಬಸ್ಸಿನ ಚಾಲಕ ಅವರು ಖುದ್ದು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ. ಅವರು ನೇಣನ ಹ್ಯಾಂಗ್ ಮಾಡ್ಕೊಂಡು ನೇಣ್ ಬಿಗಿದ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಈ ಒಂದು ವಿಚಾರ ತಿಳಿದು ಬಂದಂತೆ ನಮ್ಮ ಪೊಲೀಸ್ ಇಲಾಖೆಯ ಅಧಿಕಾರಿಗಳೆಲ್ಲರೂ ಇಲ್ಲಿ ಬಂದಿದ್ದಾರೆ. ನಾನು ಕೂಡ ಬಂದು ಸ್ಪಾಟ್ ವಿಸಿಟ್ ನ ಮಾಡಿದ್ದೀನಿ. ಅವರು ಮೃತದೇಹ ಅಲ್ಲಿ ಇದೆ. ಅವರ ಮನೆ ಕಡೆಯಿಂದ ಈಗ ಅವರ ಪತ್ನಿಯವರು ಕೂಡ ಬಂದಿದ್ದಾರೆ, ಮತ್ತೆ ಅವ್ರ ತಾಯಿಯವರು ಕೂಡ ಬರ್ತಿದ್ದಾರೆ. ಇವ್ರ ಹೆಸರು ಬಾಲಚಂದ್ರ ಅಂತ ಹೇಳಿ. ಇವರು ಮೂಲತಃ ರಾಮದುರ್ಗ ತಾಲೂಕಿನವರಾಗಿರ್ತಾರೆ. ಅವ್ರ ಮನೆಯವರು ಅಥವಾ ಅವ್ರ ತಾಯಿಯ ಕಡೆಯಿಂದ ಕಂಪ್ಲೇಂಟ್ ನ ತಗೊಂಡು ಮುಂದಿನ ತನಿಖೆ ಮಾಡಿ ನಾವು ಕ್ರಮ ಜರುಗಿಸ್ತೀವಿ. ಈಗ ಮೇಲ್ನೋಟಕ್ಕೆ ನಾವು ತನಿಖೆ ಮಾಡದೆ ಎಕ್ಸಾಕ್ಟ್ ಆಗಿ ಯಾವ ಕಾರಣಕ್ಕೆ ಆಗಿದೆ ಅಂತ ಹೇಳಿ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬರೋದಿಲ್ಲ. ಅವರು ಮನೆಯವರಿಂದ ನಾವು ಸ್ಟೇಟ್ಮೆಂಟ್ ನ ತಗೊಂತೀವಿ. ಮನೆಯಿಂದ ಸ್ಟೇಟ್ಮೆಂಟ್ ತಗೊಂಡಿದ ನಂತರ ಸಾಧಾರಣವಾಗಿ ಈ ಒಂದು ಪ್ರಕರಣದಲ್ಲಿ ಅವರು ಎಲ್ಲಿ ಉದ್ಯೋಗ ಮಾಡ್ತಿದ್ರು, ಮತ್ತೆ ಅವ್ರ ಮೇಲಧಿಕಾರಿಗಳು ಯಾರಿದ್ರು, ಮತ್ತೆ ಅವ್ರ ಜೊತೆ ಕೆಲಸ ಮಾಡೋರು ಯಾರಿದ್ರು, ಅವ್ರದ್ದು ಎಲ್ಲ ಸ್ಟೇಟ್ಮೆಂಟ್ ತಗೊಂಡು ಆ ನಂತರ ನಮ್ಗೆ ಕಂಡು ಬರುತ್ತೆ ಏನಾಗಿತ್ತು, ಯಾವ ಕಾರಣಕ್ಕಾಗಿತ್ತು, ವೆದರ್ ತಾವು ಹೇಳೋ ತರ ಯಾವ್ದನ್ನ ಕಿರುಕುಳ ಇತ್ತಾ ಅಥವಾ ಬೇರೊಂದ್ ಕಾರಣ ಇತ್ತಾ ಅಂತ ಹೇಳಿ ನಮ್ಮ ತನಿಖೆ ಮೂಲಕನೇ ಬೆಳಿಗ್ಗೆ 7 ಗಂಟೆಗೆ. ಯಾಕೆಂದ್ರೆ ಅವರು 6:30 ಸಮಯಕ್ಕೆ ಬಂದಿದ್ದಾರಂತೆ. ಮತ್ತೆ ಇದು ನಮ್ಮ ಲೋಕಲ್ ಬಸ್ ಆಗಿರುತ್ತೆ. ಇಲ್ಲಿ ಶಾಪುರಿಂದ ವಡ್ಗಾವ್ ಹೋಗೋ ಬಸ್ ಆಗಿರುತ್ತೆ ಅಂತ ಹೇಳ್ತಾ ಇದಾರೆ. ಇದು ನಮ್ಮ ಪ್ರಿಲಿಮಿನರಿ ಮಾಹಿತಿ ಆಗಿರುತ್ತೆ. ಇವತ್ತು ಬೆಳಗಿನ ಸಮಯದಲ್ಲಿ ಅವರು ನಮ್ಮ ಡಿಪೋದಲ್ಲಿ ನಿಂತ ವಾಹನದಲ್ಲಿ ಬಾಲಚಂದ್ರ ಕೋಡಿಯನ್ನವರು ನೇಣಾಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅದು ತಿಳಿದ ತಕ್ಷಣ ನಾವೆಲ್ಲ ಅಧಿಕಾರಿಗಳು ಇಲ್ಲಿ ಸ್ಥಳಕ್ಕೆ ಬಂದು ಅವ್ರ ಫ್ಯಾಮಿಲಿ ಮೆಂಬರ್ಸ್ ಇಲ್ಲೇ ಬೆಳಗಾವದಲ್ಲಿ ಅವರ ಹೆಂಡತಿಯವ್ರನ್ನ ಕರೆಸಿ ಅವರ ರಿಲೇಟಿವ್ ಎಲ್ಲ ಕರೆಸಿದ್ದೀವಿ. ಆ ಕಡೆ ಏನು ಅಂತ ಸಮಸ್ಯೆ ಇಲ್ಲ. ಮತ್ತು ಅವ್ರಿಗೆ ಡ್ಯೂಟಿನಲ್ಲೂ ಅಂತ ಏನು ಸಮಸ್ಯೆ ಇಲ್ಲ. ನಿನ್ನೆನೂ ಡ್ಯೂಟಿ ಮಾಡಿದ್ದಾರೆ. ಇವತ್ತು ಬೆಳಗ್ಗೆ ಡ್ಯೂಟಿಗೆ ಹೋಗ್ಬೇಕಂತ ಹೇಳ್ಬಿಟ್ಟು ಬಂದವರು ಈ ಥರ ಹಿಂದೆ ಡಿಪೋದಲ್ಲಿ ಭಾಳಷ್ಟು ಬಸ್ಗಳು ನಿಂತಿರ್ತವೆ. ಆ ಒಂದು ಮಧ್ಯದ ಬಸ್ಗಳಲ್ಲಿ ಹೋಗಿ ಅವರು ಸುಸೈಡ್ ಮಾಡ್ಕೊಂಡಿದ್ದಾರೆ. ಸುಸೈಡ್ ಕಾರಣ ಏನು? ಈಗ ನಾವು ಬೆಳಗ್ಗೆಯಿಂದ ವಿಚಾರ ಮಾಡ್ದಂಗೆ ಅವರು ಮೊದಲಿಂದನೂ ಒಳ್ಳೆ ಸಿಬ್ಬಂದಿನೇ ಅಂತ ಹೇಳ್ತಾರೆ. ಆಮೇಲೆ ಡಿಪೋ ಮ್ಯಾನೇಜರು ಅವ್ರು ಕೇಳಿದಾಗೆ ಹಿಂದೆ ಈಗ ಒಂದು 10-12 ದಿವಸದಿಂದ ಅವ್ರಿಗೆ ಒಂದು 7ರಿಂದ 8 ದಿವಸ ರಜಾ ಕೊಟ್ಟಿದ್ದಾರೆ. ರಜಾ ಕೊಟ್ಟದ್ದನ್ನು ಕೂಡ ಅವರು ಬೇರೆದವ್ರ ಹತ್ರ ಹೇಳ್ತಾರೆ. ಡಿಪೋ ಮ್ಯಾನೇಜರು ನಾನು ಡ್ಯೂಟಿಗೆ ಬರದೇ ಇದ್ರು ಕೂಡ ನನಗೆ ಡ್ಯೂಟಿಗೆ ಬರೋ ಟೈಮ್ನಲ್ಲಿ ನಿನ್ನೆ ಬಂದಾಗ ನನಗೆ ಡ್ಯೂಟಿಗೆ ಅಬ್ಸೆಂಟ್ ಇದ್ದಿದ್ದನ್ನ ರಜಾ ಮಾಡಿಕೊಟ್ಟು ಹೆಲ್ಪ್ ಮಾಡಿದ್ದಾರೆ ಅಂತ ಹೇಳಿ ನಿನ್ನೆ ಡ್ಯೂಟಿಗೆ ಹೋಗಿದ್ದಾರೆ. ಇವತ್ತು ಕೂಡ ಆ್ಯಸ್ ಯೂಸ್ವಲ್ ಡ್ಯೂಟಿಗೆ ಬರಬೇಕಂತ ಈ ಥರ ಬಂದಿದ್ದಾರೆ. ಬಟ್ ಅವರು ಯಾಕೆ ಇದನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಭಾಳಷ್ಟು ದುರದೃಷ್ಟಕರ. ಅದು ಆಗಬಾರ್ದಾಗಿತ್ತು. ಅವ್ರು ಒಳ್ಳೆಯ ಸಿಬ್ಬಂದಿ ಇದ್ರು. ಅವರ ಫ್ಯಾಮಿಲಿ ಜೊತೆಗೆ ಅವ್ರ ಜೊತೆ ಏನೋ ಮುಂದೆ ಏನಾಗಬೇಕು ನಾವು ಅವ್ರಿಗೆ ಡಿಪಾರ್ಟ್ಮೆಂಟಿಂದ ಅವ್ರಿಗೆ ನಾವು ಸೌಲಭ್ಯಗಳನ್ನು ಒದಗಿಸ್ತೀವಿ. ಸರ್, ಈಗ ಹಲವಾರು ಆರೋಪಗಳು KSRTC ಇಲ್ಲಿರುವಂಥ 2ನೇ ಘಟಕದ ಮ್ಯಾನೇಜರ್ ಮೇಲೆ ಅಥವಾ ಅಧಿಕಾರಿಗಳ ಮೇಲೆ ಮಾಡ್ತಾ ಇರುವಂಥದ್ದು ಏನಂತಂದ್ರೆ, ಇಲ್ಲ ನಾವು ಕಿರುಕುಳವನ್ನು ಕೊಟ್ಟು ಈ ತರದ ಘಟನೆ ಆಗಿದೆ ಅನ್ನುವಂಥ. ಈಗ ನಾನು ಆಲ್ರೆಡಿ ಹೇಳ್ದಂಗೆ ಕಿರುಕುಳ ಅನ್ನೋ ಪ್ರಶ್ನೆನೇ ಇಲ್ಲ. ಅವರು ಕೂಡ ಡಿಪೋ ಮ್ಯಾನೇಜರ್ ಹೇಳ್ತಾ ಇದ್ದಾರೆ ಅವನಿಗೆ ನಾವು ಅನಾವಶ್ಯಕವಾಗಿ ಏನೂ ಕಿರುಕುಳ ಮಾಡಿಲ್ಲ ಸರ್. ಅವ್ರು ಒಳ್ಳೆ ಡ್ರೈವರು, ಒಳ್ಳೆ ಸಿಬ್ಬಂದಿನೇ ಇದ್ರು. ಮತ್ತೆ ಅವ್ರಿಗೆ ಆಲ್ರೆಡಿ ನಮ್ಮಲ್ಲಿ ಒಂದು ಆ್ಯಪ್ ಇದೆ LMS ಅಂತ ಹೇಳ್ಬಿಟ್ಟು. ಅವರು ಡಿಪೋ ಮ್ಯಾನೇಜರಿಗೆ ರಜಾ ಕೇಳುವಂಥ ಅವಶ್ಯಕತೆ ಇಲ್ಲ. ಆಟೋಮೆಟಿಕ್ ಆಗಿ LMS ಅಲ್ಲಿ ರಜಾ ಬರುತ್ತೆ. ಅದನ್ನು ತಗೊಳಕ್ಕೆ ಅವಕಾಶ ಇರುತ್ತೆ. ಹಂಗಿರುವಾಗ ಆ ರಜಕ್ಕಾಗಿ ಅದಕ್ಕಾಗಿ ಕಿರುಕುಳ ಮಾಡಿದ್ರೆ ಅನ್ನುವಂಥ ಪ್ರಶ್ನೆ ಬರೋಲ್ಲ. ಅದಾದ್ಮೇಲೂ ಕೂಡ ಅವ್ರಿಗೆ 3 ದಿನ ಡಿಪೋ ಮ್ಯಾನೇಜರು LMS ಅಲ್ಲಿ ಆದ್ಮೇಲೂ ಕೂಡ ಅವ್ರು ಡ್ಯೂಟಿಗೆ ಬಂದಿಲ್ಲ. ತಾವೇ ರಜಾ ತಗೊಂಡಿದ್ದಾರೆ. ಅದಾದ್ಮೇಲೂ ಬಂದಿಲ್ಲ. ಬಂದಿದ್ದನ್ನು ಕೂಡ ಅವ್ರು ರಜಾ ಮಾಡಿಕೊಟ್ಟಿದ್ದಾರೆ. ರಜಾ ಮಾಡಿಕೊಟ್ಟಿದ್ದನ್ನು ಹೌದು ಡಿಪೋ ಮ್ಯಾನೇಜರ್ ನಮಗೆ ರಜಾ ಮಾಡಿಕೊಟ್ಟಿದ್ದಾರೆ, ಏನು ಸಮಸ್ಯೆ ಇಲ್ಲ ಅಂತ ಹೇಳ್ಬಿಟ್ಟು ಡಿಪೋ ಮ್ಯಾನೇಜರ್ ಹೆಲ್ಪ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಹೀಗಾಗಿ ಕಿರುಕುಳ ಅನ್ನೋ ಪ್ರಶ್ನೆ ಇಲ್ಲ ಅಂತ ನಮಗೆ ಹೇಳ್ತಾ ಇದೆ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.